ಕರೆಕ್ಟ್. ನಿಮ್ಮನ್ನ ಬೇಕಾದ್ರೆ ಎದುರು ಹಾಕೊಳ್ತಾರೆ, ಅವ್ರ ವೋಟ್ ಬ್ಯಾಂಕ್ ಬೇಕಲ್ಲ ಅವ್ರಿಗೆ. ನೀವೊಂದು ಎಲೆಕ್ಷನ್ ಟೈಮಲ್ಲಿ ನಿಮ್ಮನ್ನ ನೋಡ್ತಾನೆ, ಓ ಈ ಅಮ್ಮನ್ 1000 ರೂಪಾಯಿ ಕೊಟ್ರೆ ಅಮ್ಮ ಓಟ್ ಹಾಕ್ತಾಳೆ, ಈ ಅಮ್ಮನ ಗಂಡನಿಗೆ ಬಿರಿಯಾನಿ ತಿನ್ಸಿದ್ರೆ ಓಟ್ ಹಾಕ್ತಾನೆ, ಈ ಅಮ್ಮನಿಗೊಂದು ಕುಕ್ಕರ್ ಕೊಟ್ರೆ ಓಟ್ ಹಾಕ್ತಾನೆ. ನಿಮ್ಮೂರಲ್ಲಿ ಕುಕ್ಕರ್ ನಿಕ್ಕರ್ ಕೊಟ್ಟಿಲ್ವಾ? ಈ ಅಮ್ಮ ನನ್ಗೆ ಏನ್ ಮಾಡಿದ್ರು ನಮ್ ಪಕ್ಷಕ್ಕೆ ಓಟ್ ಹಾಕಲ್ಲ, ನಾನ್ ಮಾತಾಡ್ಸೋದೇ ಬೇಡ ಅನ್ನೋ ತರ ಹಿಂಗಾಗ್ಬಿಟ್ಟಿದ್ಯಮ್ಮ. ನಿಮ್ಮನ್ನ ನೋಡಿ ಅವ್ರಿಗೆ ರೇಟ್ ಎಷ್ಟು ಇವರು ಅಂತ ನೋಡ್ತಾ ಇದಾರೆ ಅಷ್ಟೇ. ಯಾಕಂದ್ರೆ ಅವರು ಅವನು ಯಾವನ್ ಇರ್ತಾನೋ ಅವನೇನೆ ಬಂದು ನಿಮ್ಗೆ ದುಡ್ಡು ಕೊಟ್ಟು ಓಟ್ ಹಾಕ್ಸ್ಕೊಳ್ಳೋನು. ನೀವ್ ಹಾಕ್ತೀರಾ? ಉತ್ತಮ. ನಮ್ಮ ಜನ ಎಷ್ಟು ಮೂರ್ಖರು ದಡ್ರು ಇದಾರೆ. ಏನವ ಹೆಸರು? ಪೂರ್ಣಿಮಾ. ಎಷ್ಟು ದಡ್ರು ಮೂರ್ಖರು ಇದಾರೆ ಅಂದ್ರೆ ನಮ್ಮ ದೇಶದಲ್ಲಿರೋದು ಗುಪ್ತ ಮತದಾನ, ರಹಸ್ಯ ಮತದಾನ. ಏನಂಗಂದ್ರೆ ಯಾರು ಓಟ್ ಹಾಕಿದ್ದಾರೆ ಅಂತ ಬ್ರಾಹ್ಮಣಿಗೂ ಗೊತ್ತಾಗಲ್ಲ. ಆದ್ರೆ ಜನ ದುಡ್ಡು ಇಸ್ಕೊಂಡು ಅಥವಾ ಇನ್ನೊಂದೇನೋ ಇದು ಮಾಡಿ ಅವನಿಗೆ ಓಟ್ ಹಾಕ್ತಾರೆ, ಅವ್ನು ಕಳ್ಳ ಅಂತ ಗೊತ್ತಿದ್ರು. ಇವನು ಮೋಸಗಾರ ಅಂತ ಗೊತ್ತಾಯ್ತಾ? ಈಗ ನೀನು ನಮ್ಮ MLA ಹಿಂಗಂದ ಇವ್ನು ಓಟ್ ಹಾಕ್ಬಾರ್ದು ಅನ್ಕೊಂಡಿಯಲ್ಲ, ನೀನ್ ಓಟ್ ಹಾಕ್ತೀಯೋ ಬಿಡ್ತೀಯೋ. ಆದ್ರೆ ಸುಮ್ನೆ ಹೇಳ್ತೀನಿ, ನೀನಲ್ಲ. ಆದ್ರೆ ಅಂದ್ಕೋ, ನಿನ್ಗೆ 5000 ಕೊಟ್ಬಿಟ್ಟೆ, ನೀನ್ ಹೋಗಿ ಶ್ರೀನಿವಾಸ ಮೂರ್ತಿಗೆ ಹೋಗು ಅಂತ, ಶ್ರೀನಿವಾಸ ಮೂರ್ತಿಗೆ ಹಾಕ್ತೀಯ. ನೀನಲ್ಲಮ್ಮ, ನೀನಲ್ಲಮ್ಮ. ಹಿಂಗಿದೆ ಜನ ಹಿಂಗಿದೆ. ಅವ್ನ್ ತಪ್ಪು, ಮೋಸಗಾರ, ಅವ್ನ್ ಬಂದಾಗ ಗೌರವ ಕೊಡ್ಲಿಲ್ಲ ಅಂತಿರುತ್ತೆ. ಆದ್ರೆ ಅವ್ನ ಕಡೆಯವ್ರು ಬಂದ್ಬಿಟ್ಟು ಹೇಳ್ಬಿಟ್ಟು ಹಾಕ್ಬೇಡ, ಮುಂದಿನ ಸಲ ಮಾಡ್ತೀನಿ ಅಂದ್ರೆ ಪ್ರತಿ ವರ್ಷ ಮೂರ್ಖ ಆಗ್ತಾ ಇದ್ದಾರೆ. ಏನ್ ಮಾಡೋದು? ನಾವು ಇಲ್ಲೆಲ್ಲ ಇದರಲ್ಲಿ ಟಿ ಶರ್ಟ್ ಹಾಕೊಂಡು ಬಡವರ ಪರವಾಗಿ ಹೋರಾಟ ಮಾಡಿ ಕೇಸ್ಗಳ ಮೇಲೆ ನನ್ನ ಮೇಲೆ 15 ಕೇಸ್ ಇದೆ. 15 ಕೇಸ್ ಇದೆ. ತಿಂಗಳಿಗೆ 4 ಸಲ ಇರುತ್ತೆ. ಇವರೆಲ್ಲ ಈ ಒಬ್ಬೊಬ್ರ ಮೇಲೆ ಎಷ್ಟೋ ಕೇಸುಗಳಿದೆ, ಹೋರಾಟ ಮಾಡ್ತಾ ಇದಾರೆ. ಈ ಟಿ ಶರ್ಟ್ ಹಾಕೊಂಡು ಯಾವ್ದಾದ್ರು ತಾಲೂಕ್ ಆಫೀಸ್ಗೆ ಹೋದ್ರೆ ಒಬ್ಬ ಲಂಚ ತಗೊಳ್ಳೋ ಮನುಷ್ಯ ಸಿಗಲ್ಲ ಅಲ್ಲಿ. ಅಷ್ಟು ಭಯ ಪಡ್ತಾರೆ, ಅಯ್ಯೋ KRS ಪಾರ್ಟಿ ಅವ್ರು ಬಂದ್ರು ಅಂತ. ಆದ್ರೆ KRS ಪಾರ್ಟಿ ಅವ್ರು ಓಟ್ ಹಾಕ್ತಾರೆ ಜನ. ನಮ್ಮ ಪಕ್ಷದಿಂದ ಸಹಾಯ ಮಾಡ್ಕೊಂಡಿರೋರು ಓಟ್ ಹಾಕಿದ್ರೆ ಇಷ್ಟೊತ್ತಿಗೆ ನಮ್ ಲಕ್ಷಾಂತರ ಓಟ್ ಬರ್ಬೇಕಾಗಿತ್ತು. ಯಾಕೆ? ಎಲೆಕ್ಷನ್ ದಿವಸ ಹಿಂದಿನ ತನಕ ಅಂದ್ಕೊಂಡಿರ್ತಾರೆ, ಇಲ್ಲ ಇವ್ರು ಒಳ್ಳೆ ಕೆಲಸ ಮಾಡ್ತಾರೆ ಓಟ್ ಹಾಕೋಣ ಅಂತ. ಎಲೆಕ್ಷನ್ ಹಿಂದಿನ ದಿವಸ ಬಂದು ಯಾವನ ಕೊಟ್ಬಿಟ್ಟು ಕುಕ್ಕರೋ ನಿಕ್ಕರೋ. ನಾನು KRS ಪಕ್ಷಕ್ಕೆ ಓಟ್ ಹಾಕ್ಬೇಕು ಅನ್ಕೊಂಡಿದ್ದೆ, ಒಳ್ಳೆಯವರೇ. ಅದೇ ಇವ್ರು ದುಡ್ಡು ಕೊಟ್ಬಿಟ್ಟಿದಾರಲ್ಲ, ಮುಂದಿನ ಸಲ ಹಾಕೋಣ ಅವ್ರಿಗೆ. ಏನ್ ಮಾಡೋಣ? ಮುಂದಿನ ಸಲ ಹಾಕೋಣ. ಇವಾಗ ಯಾರಿಗೆ ಹಾಕ್ಬೇಕು? ಮೋಸ ಮಾಡೋರಿಗೆ ಹಾಕ್ಬೇಕು.